ಯೂತ್ ಕೋಟಾಲ್ಲಿ ಕೊಡಬೇಕು ಅಂತಿದ್ದಾರೆ. ನಾವು ಫಸ್ಟ್ ಟೈಮ್ MLAಗಳೆಲ್ಲ ಪತ್ರ ಬರೆದಿದ್ವಿ, ಒಂದು 5 ಜನಕ್ಕೆ ಕೊಡಿ ಅಂತ. ಯಾರಿಗಾದರೂ ಕೊಡಲಿ, ಕೊಡ್ತಾರಂತ ಒಂದಿಬ್ಬರಿಗೆ, ಯಾರಿಗಾದರೂ ಕೊಡಲಿ. ನಮ್ಮ ರವಿ ಗಾಣಿಗ ಕೊಡಲಿ, ಶರತ್ ಬಚ್ಚೇಗೌಡರು ಕೊಡಲಿ, ನಮ್ಮ ಶಿವಗಂಗಾ ಅವರಿದ್ದಾರೆ ಅವ್ರಿಗೆ ಕೊಡಲಿ, ಇಲ್ಲ ಪೊನ್ನಣ್ಣ ಇದ್ದಾರೆ ಕೊಡಲಿ, ಇಲ್ಲ ಮಂತರ್ಗೌಡ ಕೊಡಲಿ, ಇಲ್ಲ ಇವರೆಲ್ಲ ಸೇರಿಸಿ ನನಗೆ ಕೊಡಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಗೊತ್ತು ನನಗೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 50 ವರ್ಷ ಆದಮೇಲೆ ಒಬ್ಬ OBC ಹುಡುಗನಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನೋ ಗಟ್ಟಿ ನಂಬಿಕೆ ನನಗಿದೆ. ಯಾಕಂದರೆ ಇದು OBCಗಳ ಧ್ವನಿ, ನಾನೇನು ಕೇಳ್ತಾ ಇಲ್ಲ. ಸೊ ಅಹಿಂದ ವರ್ಗದ ಧ್ವನಿಯಾಗಿ ಕೊಡ್ತಾರೆ ಅಂತ ನನ್ನ ಭಾವನೆ ಸರ್. ನೀವು ನಂಬ್ತಿರೇ ಇಲ್ಲೋ, ನಾನು ಇದುವರೆಗೂ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳು ಯಾರನ್ನೂ ಬಾಯ್ಬಿಟ್ಟು ಕೇಳಿಲ್ಲ ಮಿನಿಸ್ಟ್ರ್ ಮಾಡಿ ಅಂತ. ನನ್ನ ಕೆಲಸ ಇಷ್ಟ ಆದರೆ ಮಾಡ್ತಾರೆ, ನಾನು ಕೇಳೇ ಇಲ್ಲ. ನೀವು ಬೇಕಾದರೆ CM ಅವ್ರನ್ನ ಕೇಳಿ. ನೀವು CM, ನಾನು ಇವತ್ತಿಗೂ ಬಾಯ್ಬಿಟ್ಟು ಕೇಳಿಲ್ಲ. ಆಶೀರ್ವಾದ ಮಾಡಿ ಸರ್ ಅಂದಿದ್ದೀನಿ, ಅವ್ರು ಸ್ಮೈಲ್ ಕೊಟ್ಟಿದ್ದಾರೆ. ಯೂತ್ ಕೋಟಾಲ್ಲಿ ಕೊಡಬೇಕು ಅಂತಿದ್ದಾರೆ. ನಾವು ಫಸ್ಟ್ ಟೈಮ್ MLAಗಳೆಲ್ಲ ಪತ್ರ ಬರೆದಿದ್ವಿ, ಒಂದು 5 ಜನಕ್ಕೆ ಕೊಡಿ ಅಂತ. ಯಾರಿಗಾದರೂ ಕೊಡಲಿ, ಕೊಡ್ತಾರಂತ ಒಂದಿಬ್ಬರಿಗೆ, ಯಾರಿಗಾದರೂ ಕೊಡಲಿ. ನಮ್ಮ ರವಿ ಗಾಣಿಗ ಕೊಡಲಿ, ಶರತ್ ಬಚ್ಚೇಗೌಡರು ಕೊಡಲಿ, ನಮ್ಮ ಶಿವಗಂಗಾ ಅವರಿದ್ದಾರೆ ಅವ್ರಿಗೆ ಕೊಡಲಿ, ಇಲ್ಲ ಪೊನ್ನಣ್ಣ ಇದ್ದಾರೆ ಕೊಡಲಿ, ಇಲ್ಲ ಮಂತರ್ಗೌಡ ಕೊಡಲಿ, ಇಲ್ಲ ಇವರೆಲ್ಲ ಸೇರಿಸಿ ನನಗೆ ಕೊಡಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಗೊತ್ತು ನನಗೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 50 ವರ್ಷ ಆದಮೇಲೆ ಒಬ್ಬ OBC ಹುಡುಗನಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನೋ ಗಟ್ಟಿ ನಂಬಿಕೆ ನನಗಿದೆ. ಯಾಕಂದರೆ ಇದು OBCಗಳ ಧ್ವನಿ, ನಾನೇನು ಕೇಳ್ತಾ ಇಲ್ಲ. ಸೊ ಅಹಿಂದ ವರ್ಗದ ಧ್ವನಿಯಾಗಿ ಕೊಡ್ತಾರೆ ಅಂತ ನನ್ನ ಭಾವನೆ ಸರ್. ನೀವು ನಂಬ್ತಿರೇ ಇಲ್ಲೋ, ನಾನು ಇದುವರೆಗೂ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳು ಯಾರನ್ನೂ ಬಾಯ್ಬಿಟ್ಟು ಕೇಳಿಲ್ಲ ಮಿನಿಸ್ಟ್ರ್ ಮಾಡಿ ಅಂತ. ನನ್ನ ಕೆಲಸ ಇಷ್ಟ ಆದರೆ ಮಾಡ್ತಾರೆ, ನಾನು ಕೇಳೇ ಇಲ್ಲ. ನೀವು ಬೇಕಾದರೆ CM ಅವ್ರನ್ನ ಕೇಳಿ. ನೀವು CM, ನಾನು ಇವತ್ತಿಗೂ ಬಾಯ್ಬಿಟ್ಟು ಕೇಳಿಲ್ಲ. ಆಶೀರ್ವಾದ ಮಾಡಿ ಸರ್ ಅಂದಿದ್ದೀನಿ, ಅವ್ರು ಸ್ಮೈಲ್ ಕೊಟ್ಟಿದ್ದಾರೆ.